ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುಮಾ ಕೊಟ್ರೇಶ್ ಅವರು ಸಿನ್ನೂರಿಂದ ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಸುಮಾ ಅವರೇ, ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಸುಮಾ, ಇವತ್ತು ಸಿನ್ನೂರಿಂದ ಬಂದು ಏನ್ ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ಅಲಸಂದಿ ಕಾಳಿನ ಪಾಯಸ ಮಾಡ್ತಾ ಇದ್ದೀನಿ. ಹೌದಾ? ಏನೆಲ್ಲ ಸಾಮಗ್ರಿಗಳು ಬೇಕಿದ್ದಕ್ಕೆ? ಅಲಸಂದಿ ಕಾಳು, ಬೆಲ್ಲ, ಬಾದಾಮಿ, ಏಲಕ್ಕಿ, ಒಣ ಶುಂಠಿ, ತುಪ್ಪ, ಒಣ ಕೊಬ್ಬರಿ, ದ್ರಾಕ್ಷಿ, ಹಾಲು. ಓಕೆ, ಇದಿಷ್ಟು ಅಲಸಂದೆ ಕಾಳಿನ ಪಾಯಸ ಅಂತ ಹೇಳಿದ್ರಲ್ಲ. ಇದನ್ನ ಅಲಸಂದೆ ಕಾಳನ್ನ ಯಾವ ತರ ಈ ತರ ಪುಡಿ ಪುಡಿ ಮಾಡಿದಿರಲ್ಲ, ಅಂದ್ರೆ ಸ್ವಲ್ಪ ತರಿ ತರಿಯಾಗಿ ಹೇಗೆ ಮಾಡ್ಕೊಂಡಿದ್ದೀರಾ ಸುಮ್ಮ ಇದನ್ನ? ಹೌದು ಮೇಡಮ್, ಇದನ್ನ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಎಲ್ಲ ಸಿಪ್ಪೆ ಅಲಸಂದೆ ಕಾಳನ್ನ ಹುರ್ಕೋಬೇಕು. ಹುರ್ಕೋಬೇಕು. ಮೊದಲು ಅಲಸಂದಿ ಕಾಳನ್ನ ಕೆಂಪಾಗಿ ಹುರ್ಕೊಂಡ್ಬಿಟ್ಟು ಈ ತರ ಸಿಪ್ಪೆ ತರ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಓಕೆ ಓಕೆ. ಸಿಪ್ಪೆ ಹೇಗೆ ತೆಗ್ದ್ರಿ? ಮರದಲ್ಲಿಗೆ ಒಂಥರ ಮಾಡಿದ್ರೆ ಎಲ್ಲ ಸಿಪ್ಪೆ ಎಲ್ಲ ಒಟ್ಟಾರೆ ಮನೆಯಲ್ಲೇ ಚೆನ್ನಾಗಿ ಮಾಡ್ಕೊಂಡು ಪುಡಿ ಮಾಡ್ಕೊಂಡಿದ್ದೀರಾ ತರಿ ತರಿಯಾಗಿ, ಸ್ವಲ್ಪ ದೊಡ್ಡ ಪೀಸ್ ಅಲ್ವಾ? ಓಕೆ. ಸೊ ಶುರು ಮಾಡೋಣ ಅಲ್ಲ? ಹಾ ಮೇಡಮ್. ಏನ್ ಬೇಕು ಇವಾಗ? ಫಸ್ಟ್ಗೆ ಮೊದಲಿಗೆ ಕುಕ್ಕರ್ ಕೊಡಿ ಮೇಡಮ್. ಕುಕ್ಕರಾ? ಓಕೆ. ಒಲೆ ಹಚ್ಕೊಂಡ್ಬಿಡ್ತೀರಾ? ಫಸ್ಟ್ ಇದೇನಿದು ಬೇಯಿಸ್ಕೊಳ್ಳೋದಾ? ಹಾ ಮೇಡಮ್. ಸ್ವಲ್ಪ ನೀರು ಕೊಡಿ ಮೇಡಮ್. ನೀರು ಎಷ್ಟು ನೀರು ಹಾಕೊಳ್ಳೋದು? ಇದು 1 ಕಪ್ ಇಷ್ಟು ಹಾಕ್ತೀರಾ ಮಾಡೋದಕ್ಕೆ? ಹಾ ಮೇಡಮ್, ಇದು 1 ಬಟ್ಲಿಗೆ 2 ಬಟ್ಲು ನೀರು ಹಾಕ್ಬೇಕು. ಓಕೆ. ಸೊ ನೀವು 2 ಬಟ್ಲು ಕಣ್ಣಳ್ತಲ್ಲೇ ಹಾಕ್ಬಿಡ್ತೀರಾ? ಹಾ ಮೇಡಮ್. ಮತ್ತೆ ಇದು ಎಲ್ಲಿದು? ನಿಮ್ಮೂರ್ ಕಡೆದ? ಸಿನ್ನೂರಿದ ಇದು ಈ ಅಡಿಗೆ? ಇಲ್ಲ ಮೇಡಮ್, ಇದು ಅಮ್ಮನ ಮನೆ ಅಡಿಗೆ ಮೇಡಮ್. ಇದು ಅಮ್ಮನ ಮನೆಯಲ್ಲಿ? ಬಳ್ಳಾರಿ ಡಿಸ್ಟಿಕ್ ಹಗರಿಬೊಮ್ಮನಹಳ್ಳಿ ಮೇಡಮ್. ಹಗರಿಬೊಮ್ಮನಹಳ್ಳಿ. ಓಕೆ. ಈಗ ಸಿನ್ನೂರಿಗೆ ಬಂದು ಎಷ್ಟು ವರ್ಷ ಆಯ್ತು ಹಾಗಾದ್ರೆ? ನಾನು ಬಂದು 6 ವರ್ಷ ಆಯ್ತು ಮೇಡಮ್. ಹೌದಾ? ಮದ್ವೆಗ 6 ವರ್ಷ ಆಯ್ತಾ? ಹಾ ಮೇಡಮ್. ಏನ್ ಬೇಕು? ಇದು ತಗೋ. ಸೊ 2 ನೀರು ಹಾಕಿ ಅದನ್ನ ಕುಕ್ಕರಲ್ಲಿ ಬೇಯಿಸಕ್ಕಿಡೋದಾ? ಇದು ಹುರಿದಿರೋದೇನಕ್ಕೆ? ಸ್ವಲ್ಪ ಘಮ ಬರಲಿ, ಪರಿಮಳ ಬರಲಿ ಅಂತನಾ? ಇಲ್ಲ ಮೇಡಮ್, ಇದು ಬೇಯಲ್ಲ ಮೇಡಮ್. ಇದು ಹಸಿದು ಹಾಕಿದ್ರೆ ಚೆನ್ನಾಗಿ ಬೇಯಲ್ಲ, ಆಮೇಲೆ ವಿಷ ಬರುತ್ತೆ ಮೇಡಮ್. ಅಂದ್ರೆ ಕಹಿ ಆಗುತ್ತೆ. ಅದಕ್ಕೋಸ್ಕರ ಹುರ್ಕೊಂಡು ಸಿಪ್ಪೆ ತಗೊಳ್ಳೇಬೇಕು ಅಲಸಂದೆದು. ಮೇಡಮ್. ನಂತರ ಮಿಕ್ಸಿ ಕೊಡಿ, ಮಿಕ್ಸಿ ಜಾರಿ ಕೊಡಿ. ಮಿಕ್ಸಿ ಜಾರ ಚಿಕ್ಕದ್ ಸಾಕಾ? ಹಾ ಸಾಕು ಮೇಡಮ್. ಏನ್ ಹಾಕ್ತಾ ಇದ್ದೀರಾ? ಏಲಕ್ಕಿ ಹಾಕ್ತಾ ಇದೆ ಮೇಡಮ್. ಇದು ಸಿಪ್ಪೆ ಸಮೇತ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಬರುತ್ತೆ. ಹೌದಾ? ಓಕೆ ಓಕೆ. ಸರಿ, ಎಷ್ಟು ಹಾಕಿದ್ರಿ? 1-2? 2 ಹೇಳಿ. ಒಣ ಶುಂಠಿ ಕೊಡಿ ಮೇಡಮ್. ತಗೊಳ್ಳಿ. ಇದು ಸ್ವಲ್ಪ ಅರ್ಧ ಸ್ಪೂನ್ ಸಾಕಾಗತ್ತಾ? ಇದಕ್ಕೆ ಒಣ ಶುಂಠಿನೇ ಹಾಕ್ಬೇಕಾ? ಹಾ ಮೇಡಮ್, ಘಮ ಆಡುತ್ತೆ ಮೇಡಮ್. ಇಲ್ಲಾಂದ್ರೆ ಕೆಲವೊಂದ್ಸತಿ ಪಾಯಸಗಳಿಗೆ ಶುಂಠಿ ಎಲ್ಲ ಹಾಕಲ್ಲ ಅಲ್ವಾ? ಇದು ಸ್ವಲ್ಪ ಬೇರೆ ತರ. 1 ಸ್ಪೂನು ಒಣ ಕೊಬ್ಬರಿ ಹಾಕ್ಬೇಕು. ಸರಿ. ಇದು ಅಮ್ಮ ಕಲ್ಸ್ಕೊಟ್ಟಿದ್ದ ಇದು? ಹೌದಾ? ಇಷ್ಟೇನಾ? ಇಷ್ಟೇ. ಶುಂಠಿ, ಏಲಕ್ಕಿ ಮತ್ತೆ ಒಣ ಕೊಬ್ಬರಿ ಹಾಗೆ ಪುಡಿ ಮಾಡೋದಾ ಅಥವಾ ನೀರ್ ಹಾಕ್ಬೇಕಾ? ಏನು? ಇಲ್ಲ ಮೇಡಮ್, ಹಂಗೆ ಪುಡಿ ಮಾಡಿ ಒಂದು ಪುಡಿ ತರ ಹಾಕ್ಬೇಕಲ್ವಾ? ಸರಿ. ಸಾಕ ನೋಡಿ? ಸಾಕು ಸಾಕು. ತೀರಾ ಸಣ್ಣಗೆ ಬೇಡ ಮೇಡಮ್. ಒಂದ್ ಸ್ವಲ್ಪ ಬಾಯಿಗೆ ಸಿಗಂಗಿರ್ಬೇಕದ. ಬಾಯಿಗೆ ಸಿಗ್ಬೇಕಾ? ಸ್ವಲ್ಪ ಸಿಗ್ಬೇಕು. ಸರಿ, ಓಕೆ. ಮತ್ತೆ ನಂತರ ಒಂದು ಪಾತ್ರೆ ಕೊಡಿ ಮೇಡಮ್. ಪಾಕ ಮಾಡ್ಕೋಬೇಕು ಇವಾಗ. ಈಗ ಬೆಲ್ಲದ ಪಾಕ ಪಾಯಸಕ್ಕೆ. ಇದು ಒಲೆ ಹಚ್ಕೊಂಬಿಡಿ, ಮತ್ತೆ ಪಾತ್ರೆ ಇಟ್ರಾಯ್ತು. ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ ಸುಮಾ? ಮೇಡಮ್, ನಾನು ಇವಾಗ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹೌದಾ? ಸ್ವಲ್ಪ ನೀರು ಕೊಡಿ ಮೇಡಮ್. ಇದು 1 ಬಟ್ಲು ಬೆಲ್ಲಕ್ಕೆ ಮೇಡಮ್ 2 ಬಟ್ಲು ನೀರು ಹಾಕ್ಬೇಕು. ಸರಿ. ಸೊ ಎಲ್ಲ ನಿಮ್ದು ಕಣ್ಣಳ್ತೇನೆ, ಏನು ಅಳತೆ ಮಾಡೋದಿಲ್ವಾ? ಇಲ್ಲ, ಅಡಿಗೆ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ಲ. ಫಸ್ಟ್ ಟೈಮ್ ಕೆಲವರಿಗೆ ಕಲಿಯೋರಿಗೆ ಇದೊಂದು ಅಳತೆ ನಾವು ಹೇಳಲೇಬೇಕಾಗತ್ತೆ. ಸೊ 2 ಕಪ್ ನೀರು ತಗೊಂಡು 1 ಕಪ್ ಬೆಲ್ಲ ಹಾಕಿದ್ದೀರಾ? ಕೊಡಿ. ಎಷ್ಟು ವಿಸಲ್ ಬರ್ಬೇಕು? 2 ವಿಸಲ್ ಮೇಡಮ್. 2 ವಿಸಲ್ ಬಂದ್ರೆ ಚೆನ್ನಾಗಿ ಬೇಯುತ್ತೆ. ಇದಿವಾಗ ಬೆಲ್ಲ ಪಾಕ ಮಾಡ್ಕೊಳ್ಳೋದಾ? ಓಕೆ. ಸುಮಾ ಅವ್ರೀಗ ಪಾಕ ರೆಡಿ ಆಗಿದೆ. ಅದು 2 ಸತಿ ಕೂಗಿ ತಣ್ಣಗಾಗಿದೆ ಅಲ್ವಾ? ಆಗಿರ್ಬೋದಾ? ನೋಡ್ತೀರಾ? ಹಾ ನೋಡ್ತೀನಿ. ಆಗಿದೆ ಮೇಡಮ್. 1 ಸ್ಪೂನ್ ಕೊಡಿ. ಇದು ನೆನ್ಸೋದೇನ್ ಬೇಡ, ಹಾಗೇನೆ ಬೆಂದ್ಬಿಡುತ್ತಲ್ಲ? ಹಾ ಮೇಡಮ್, ಹಾಗೇನೆ ಕುಕ್ಕರ್ ಅಲ್ಲಿ ಬೆಂದ್ಬಿಡುತ್ತೆ. ಬೆಂದಿದೆ ಮೇಡಮ್. ಇದನ್ನ ಇವಾಗ ಪಾಕ ಮಾಡ್ಕೊಂಡಿರ್ತೀವಲ್ಲ ಮೇಡಮ್, ಅದಕ್ಕೆ ಹಾಕೋಬೇಕು. ಓಕೆ ಓಕೆ. ಸರಿ.
ಇವಾಗ ಇದನ್ನ ಕಲಿಸ್ಕೋಬೇಕು ಮೇಡಮ್ ಫಸ್ಟ್. ಆಯ್ತಲ್ಲ ಇದು? ಹಾಂ ಆಯ್ತು. ಇವಾಗ ಗ್ಯಾಸ್ ಹಚ್ಕೊಂಡು ಹಾಲು ಕೊಡಿ ಮೇಡಮ್. ಇದು ನಿಮ್ಮ ಹೊಲದಲ್ಲೇ ಬೆಳೆದಿರೋದಾ ಅಲಸಂದೆ? ಹೌದು ಮೇಡಮ್, ನಮ್ಮ ಹೊಲದಲ್ಲೇ. ಏನೆಲ್ಲ ಬೆಳಿತೀರಾ ಅಲ್ಲಿ ಗದ್ದೆಯಲ್ಲಿ? ಮೇಡಮ್ ಸೂರ್ಯಕಾಂತಿ, ಆಮೇಲೆ ಅಲಸಂದಿ, ಶೇಂಗಾ, ಜೋಳ. ಯಾರು ನೋಡ್ಕೊಳ್ತಾರೆ? ಅಮ್ಮ ಅಪ್ಪಾಜಿರು. ಹೌದಾ? ಹಾಲು ಎಷ್ಟು ಹಾಕೊಂಡ್ರಿ ಮೇಡಮ್? 2 ಕಪ್ ಹಾಲು ಹಾಕೊಂಡಿದ್ದೀನಿ. ಇದು ಮೇಡಮ್ ಸ್ವಲ್ಪ ಕುದಿಬೇಕು ಮೇಡಮ್ ಇದು. ಹಾಲು ಸಾಕಾ? ಹಾಂ ಸಾಕು, ಕುದಿಬೇಕು ಮೇಡಮ್ ಇದು ಸ್ವಲ್ಪ. ಮತ್ತೆ ಖಾನಾವಳಿ ಎಲ್ಲ ನೋಡ್ತೀರಾ? ಹಾಂ ನೋಡ್ತಿರ್ತೇನೆ. ಹೌದಾ? ಏನಾದರೂ ರೆಸಿಪೀಸ್ ಎಲ್ಲ ಟ್ರೈ ಮಾಡಿದಿರಾ? ಮಾಡಿದ್ದೀನಿ ಮೇಡಮ್. ಹೌದಾ? ಏನ್ ಮಾಡಿದಿರಾ? ಯಾವ ಅಡಿಗೆ? ಕ್ಯಾರೆಟ್ ಅಲ್ವಾ. ಇದಿವಾಗ ಇಲ್ಲೆಲ್ಲ ಬೇರೆ ಕಡೆ ಸಿಗೋದು ಸ್ವಲ್ಪ ಅಲಸಂದೆ ದೊಡ್ಡದಾಗಿರುತ್ತೆ. ಅದು ಹೈಬ್ರಿಡ್ ಅಲಸಂದೆ ಮೇಡಮ್, ಇದು ಜವಾರಿ ಅಲಸಂದೆ. ಇದು ರುಚಿ ಜಾಸ್ತಿ ಅಲ್ವಾ? ಇದು ರುಚಿ ಜಾಸ್ತಿ ಮೇಡಮ್. ನಿಮ್ ಕಡೆ ನೀವು ಮನೇಲೆಲ್ಲ ಇರೋದ್ರಿಂದ ಎಲ್ಲ ಒಳ್ಳೊಳ್ಳೆ ಅಡುಗೆನೆ ಅಲ್ವಾ? ರುಚಿ ಜಾಸ್ತಿ ಮತ್ತೆ ಪೌಷ್ಟಿಕತೆನೂ ಜಾಸ್ತಿ ಇರುತ್ತೆ. ಸೊ ಅದು ಚೆನ್ನಾಗಿ ಕುದಿಬೇಕಾ ಇವಾಗ? ಹಾಂ ಮೇಡಮ್, ಕುದಿಬೇಕು ಸ್ವಲ್ಪ. ಕೈ ಆಡಿಸ್ತಾನೆ ಇರ್ಬೇಕಾ? ಹೌದು ಮೇಡಮ್, ಇಲ್ಲಾಂದ್ರೆ ಗಟ್ಟಿ ಆಗ್ಬಿಡುತ್ತೆ ಕೆಳಗಡೆ. ಕೈ ಆಡ್ತಾನೆ ಇರ್ಬೇಕಿತ್ತು ಸ್ವಲ್ಪ. ಒಂದೆರಡು ನಿಮಿಷ ಬೇಕಾಗುತ್ತಲ್ಲ? ಹೌದು ಮೇಡಮ್, ಹೌದು. ಸರಿ ಸರಿ, ಕಾಯೋಣ. ಸೊ ಚೆನ್ನಾಗಿ ಕುದೀತಾ ಇದೆ ಅಲ್ವಾ? ಇನ್ನೇನ್ ಮಾಡೋದೀಗ ಮೇಡಮ್? ಅವಾಗಲೂ ಮಿಕ್ಸರ್ ಹಾಕೊಂಡ್ವಲ್ಲ ಪುಡಿನ, ಏಲಕ್ಕಿ, ಶುಂಠಿ, ಒಣ ಕೊಬ್ಬರಿ ಹಾಕೊಂಡಿದ್ದಾರೆ. ಸಾಕ? ಕೊಬ್ಬರಿ ಅಷ್ಟೇನ ಹಾಕೋದು? ಇಲ್ಲ ಮೇಡಮ್, ಮೇಲ್ಗಡೆ ಹಾಕೋಬೇಕು. ಅದಕ್ಕೆ ಸ್ವಲ್ಪ ಮಾತ್ರ ಅದಕ್ಕೆ ಹಾಕಿದ್ದೀರಾ. ಮತ್ತೆ ಯಾವ ತರ ಅಡಿಗೆ ಮಾಡ್ತೀರಾ ಮನೆಯಲ್ಲಿ? ಅಂದ್ರೆ ನಿಮ್ಮೂರ್ ಕಡೆದ, ತಾಯಿ ಮನೆ ಕಡೆದ, ಹೇಗೆ? ಉತ್ತರ ಕರ್ನಾಟಕದ ಅಡಿಗೆ ಎಲ್ಲ ಮಾಡ್ತೇವೆ ಮೇಡಮ್. ಹೌದಾ? ಯಾವ್ದೆಲ್ಲ ಮಾಡ್ತೀರಾ? ಎಲ್ಲ ಅಂದ್ಬಿಟ್ರೆ ಎಣ್ಗಾಯಿ ಪಲ್ಯ, ಸಜ್ಜಿ ರೊಟ್ಟಿ, ಆ ಥರದ್ದೆಲ್ಲ ಅಡಿಗೆ. ಹೋಳಿಗೆಗಳೆಲ್ಲ ಮಾಡ್ತೀರಾ? ಹೋಳಿಗೆಗಳೆಲ್ಲ ಮಾಡ್ತೇವೆ. ಇದು ಯಾವ್ದು? ಕಡಲೆ ಬೀಜದ ಹೋಳಿಗೆ, ಎಳ್ಳು, ಕೊಬ್ಬರಿ ಹೋಳಿಗೆ ಎಲ್ಲ ಮಾಡ್ತೇವೆ. ಚಟ್ನಿ ಪುಡಿ ಎಲ್ಲ ಮಾಡ್ತೀರಾ? ಹಾಂ ಮೇಡಮ್, ಮಾಡ್ತೀವಿ. ಇವಾಗ ನನ್ಗೆ ಬಹಳ ಪರಿಚಯ ಆಗ್ಬಿಟ್ಟಿದೆ ಉತ್ತರ ಕರ್ನಾಟಕದ್ದು, ಅದಕ್ಕೆ ಕೇಳಿದೆ. ತುಂಬಾ ಏನದು ಬಹಳ ವೆರೈಟೀಸ್ ಮಾಡ್ತಿರಲ್ಲ ಚಟ್ನಿ ಪುಡಿಗಳೆಲ್ಲ? ಹೌದು ಮೇಡಮ್. ಮತ್ತೆ ಈ ಕಡೆ ಇದು ಬಳ್ಳಾರಿ ಸ್ಟೈಲ್ ಅಲ್ಲಿ ಅಂದ್ರೆ ಅದು ಯಾವ ತರ ಅಡಿಗೆ ಬರುತ್ತೆ? ಅದು ಉತ್ತರ ಕರ್ನಾಟಕನೇ ಆಗುತ್ತೆ ಮೇಡಮ್. ಅದೇ ತರನೇ ಸೇಮ್ ಆಗುತ್ತಾ? ಸೇಮ್. ಈಗ ಟೀಚರ್ ಅಂತ ಹೇಳಿದ್ರಿ, ಯಾವ ಸ್ಕೂಲಲ್ಲಿ ಯಾರಿಗೆ ನೀವು ಪಾಠ ಮಾಡೋದು? ನಾವು ಪ್ರೈಮರಿ ಮಕ್ಕಳಿಗೆ. 1 to 7th ಮೇಡಮ್, 1 to 7th ಮಾಡ್ತೀವಿ. ಸಿನ್ನೂರಲ್ಲೇ ಡಾಕ್ಟರ್ ಆನಂದ್ ಹೆಗ್ಡೆ ಸ್ಕೂಲ್ ಅಂತ. ಆಯ್ತಾ ಇವಾಗ? ಆಯ್ತು ಮೇಡಮ್. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಪಾತ್ರೆ ಕೊಡಿ. ಆಫ್ ಮಾಡ್ಕೋತೀರಾ? ಒಂಥರ ಗಟ್ಟಿ ಆಗ್ತಾ ಬರುತ್ತಲ್ವಾ? ಹೌದು ಮೇಡಮ್, ಕುದ್ದಂಗೆಲ್ಲ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಸರಿ. ಸೊ ತುಪ್ಪದಲ್ಲಿ ಈ ಡ್ರೈ ಫ್ರೂಟ್ಸ್ ಹಾಕೊಳ್ಳೋದು, ಒಗ್ಗರಣೆ ಮಾಡೋದಾ? ಓಕೆ. ಒಲೆ ಹಚ್ಕೊಂಡು ಇಟ್ಬಿಡಿ. ಇದು ಇಲ್ಲಿ ಮನೆದೇನಾ ತುಪ್ಪ? ಮನೆಯಲ್ಲೇ ಮಾಡಿದ್ ಮೇಡಮ್ ತುಪ್ಪ. 2 ಸ್ಪೂನ್ ತುಪ್ಪ ಹಾಕೋಬೇಕು. ಸರಿ. ತುಪ್ಪ ಜಾಸ್ತಿ ಆದ್ರೂ ಪಾಯಸಕ್ಕೆ ಚೆನ್ನಾಗಿರುತ್ತಲ್ವಾ? ಇನ್ನು ಬಾದಾಮ್ ಇಟ್ಕೊಂಡಿದ್ದೀರಿ, ಗೋಡಂಬಿ, ದ್ರಾಕ್ಷಿ ಅಲ್ವಾ? 1 ಸ್ಪೂನ್ ಗೋಡಂಬಿ ಹಾಕ್ತೀನಿ. ಬಾದಾಮ್ ಅಲ್ವಾ? ಇದು ಬಾದಾಮ್. ಸ್ಪೂನ್ ಗೋಡಂಬಿ. ಸರಿ. 1 ಸ್ಪೂನ್ ದ್ರಾಕ್ಷಿ. ಓಕೆ. ಸ್ವಲ್ಪ ಕೆಂಪುಗಾಗಬೇಕು. ಮತ್ತೆ ಟೀಚರ್ ಅಲ್ವಾ, ಅಡಿಗೆ ಮಾಡೋದಕ್ಕೆಲ್ಲ ಟೈಮ್ ಸಿಗುತ್ತಾ? ಹಾಂ ಮೇಡಮ್, ಸಂಡೇ ಮೇಡಮ್, ಸಂಡೇ ಡೈಲಿ ಮಾಡ್ತಿರ್ತೀವಿ ಮೇಡಮ್. ಬೆಳಗ್ಗೆ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಬಾಕ್ಸಿಗೆಲ್ಲ ತಗೊಂಡು ಹೋಗ್ಬೇಕಲ್ಲ? ಹಾಂ ಮೇಡಮ್, ಬಾಕ್ಸ್ ಒಯ್ಯೋದಿಲ್ಲ ಮೇಡಮ್, ಮನೆಗೆ. ಇಲ್ಲ ಮತ್ತೆ ಸ್ಕೂಲಲ್ಲೇ ಊಟ ಎಲ್ಲ ಇರುತ್ತಾ? ಇಲ್ಲ ಮೇಡಮ್, ನಮ್ಮ ಪ್ರೈವೇಟ್ ಸ್ಕೂಲ್ ಅಲ್ಲ, ಮನೆಗೆ ಬರ್ತೀನಿ ಮೇಡಮ್. ಓ, ಹತ್ರ ಬಂದಾಗೆ ನಿಮ್ದು ಖಾನಾವಳಿ ಕಾರ್ಯಕ್ರಮ ನೋಡೋದು ಮೇಡಮ್. ಬಂದಾಗ ಇವಾಗ ರೆಡಿ ಆಯ್ತು ಮೇಡಮ್. ಪಾಯಸ ರೆಡಿ ಇದೆಯಾ? ಓಕೆ. ಹಳಸಂದೆ ಕಾಳಿನ ಪಾಯಸ ಮಾಡಲು ಬೇಕಾಗುವ ಸಾಮಗ್ರಿಗಳು: ಹಳಸಂದೆ ಕಾಳು, ಬೆಲ್ಲ, ಬಾದಾಮಿ, ಗೋಡಂಬಿ, ಏಲಕ್ಕಿ, ಒಣಶುಂಠಿ, ತುಪ್ಪ, ಒಣಕೊಬ್ಬರಿ ತುರಿ, ದ್ರಾಕ್ಷಿ, ಹಾಲು. ಹಳಸಂದೆ ಕಾಳಿನ ಪಾಯಸ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಕುಕ್ಕರ್ಗೆ ನೀರು ಹುರಿದು ಸಿಪ್ಪೆ ತೆಗೆದ ಹಳಸಂದೆ ಕಾಳು ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ನಂತರ ಮಿಕ್ಸಿ ಜಾರಿಗೆ ಏಲಕ್ಕಿ, ಒಣಶುಂಠಿ, ಒಣಕೊಬ್ಬರಿ ತುರಿ ಹಾಕಿ ರುಬ್ಬಿಕೊಳ್ಳಿ. ಬಳಿಕ ಪ್ಯಾನ್ಗೆ ನೀರು, ಬೆಲ್ಲ ಹಾಕಿ ಪಾಕ ಮಾಡಿಕೊಂಡು ಬೇಯಿಸಿದ ಹಳಸಂದೆ ಕಾಳು, ಹಾಲು ಹಾಕಿ ಕುದಿಯುವಾಗ ಅದಕ್ಕೆ ರುಬ್ಬಿದ ಮಿಶ್ರಣ ಹಾಕಿ ಅದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಮಾಡಿದ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹಾಕಿದರೆ ರುಚಿಯಾದ ಹಳಸಂದೆ ಕಾಳಿನ ಪಾಯಸ ಸವಿಯಲು ಸಿದ್ಧ.